ಇನ್ಮೇಲೆ ಜಾಸ್ತಿ ಪ್ರಶ್ನೆ ಕೇಳಲ್ಲ, ಸರಿನಾ? ಇಲ್ಲಿಗಿಂತ ಮನೆಗೆ ಹೋಗಿದ್ರೆ ಅಲ್ಲಿ ಸ್ವಾತಿ, ಕಾರ್ತಿ, ಐಶು ಎಲ್ಲ ಕೇಕ್ ಇಟ್ಕೊಂಡು ನಿಮ್ಗೋಸ್ಕರ ಕಾಯ್ತಿದ್ರು. ನಿಮ್ ಹುಟ್ಟಹಬ್ಬನ ಚೆನ್ನಾಗಿ ಆಚರಿಸ್ಬೇಕು ಅಂತ ನಾವೆಲ್ಲ ಬೆಳಗ್ಗೆನೆ ತೀರ್ಮಾನ ಮಾಡಿದ್ವಿ ಮಾವ. ಇದು ನನಗೆ ಮರುಜೀವ ಇದ್ದಾಗೆ. ಇದು ನೀನು ಕೊಟ್ಟಿರೋ ಭಿಕ್ಷೆ ಬೆಳ್ಳಿ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ ಮಾವ. ನೀವ್ ನಮ್ ಜೊತೆಲಿರೋದೇ ನಮ್ ಎಲ್ರ ಪುಣ್ಯ. ಇದೊಂದ್ ವರ್ಷ ಅಲ್ಲ, ಇನ್ನೂ ಎಷ್ಟೋ ವರ್ಷ ನಾನು ನಿಮ್ ಜೊತೆಲಿದ್ದು ನಿಮ್ ಹುಟ್ಟಹಬ್ಬನ ಆಚರಿಸ್ತೀನಿ. ಅಯ್ಯೋ, ನನ್ ಬುದ್ಧಿಗಿಷ್ಟು. ಮಾವ, ನಿಮಗ್ ತಿನ್ಸಕ್ ಏನೂ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಯಾರೋ ತಂಬಿಟ್ಟಲ್ಲಿ ದೀಪ ಮಾಡಿಟ್ಟಿದ್ದಾರೆ, ಅದನ್ನೇ ನಾನು ನಿಮಗೆ ಕೇಕು ಅಂತ ತಿನ್ನಿಸ್ತೀನಿ. ಹಲೋ ಮೇಡಮ್, ನೀವು ತಿಂದು ನಾಚ್ಕೊಂಡಿದ್ದು ಸಾಕು, ನಮಗೂ ಸ್ವಲ್ಪ ತಿನ್ನಿಸಿ. ಆ ಚಂದ್ರನ್ ಬೆಳ್ದಿಂಗ್ಳ ತರ ಕಾಣ್ತಿದ್ಯಾ ಬೆಳ್ಳಿ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೆ ನಮ್ಮಿ. ಎಷ್ಟು ಸರಿ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಬರ್ತದೆ. ಮಾಯಾ, ಒಂದು ಅವರೇ ಸ್ವಿಚ್ ಆಫ್ ಮಾಡಿರ್ಬೇಕು, ಇಲ್ಲಾಂದ್ರೆ ಬ್ಯಾಟ್ರಿ ಲೋ ಆಗಿರ್ಬೇಕು. ಒಂದ್ ವೇಳೆ ಅವರೇ ಬೇಕು ಅಂತ ಆಫ್ ಮಾಡ್ಕೊಂಡಿದಾರಾ? ಇಲ್ಲ ಇಲ್ಲ, ಮಾವ ಹಾಗೆಲ್ಲ ಮಾಡಲ್ಲ. ಮೋಸ್ಟ್ಲಿ ಮಾವ ಬಂದ್ರು ಅನ್ಸುತ್ತೆ. ಹ್ಯಾಪಿ ಇದೇನಿದು ಮಾಯಾ ಮೇಡಮ್, ದೆವ್ಗಳು ಓಡಾಡೋ ಟೈಮಲ್ಲಿ ದೆವ್ಗಳ ತರ ಪಕ್ಕ ರೆಡಿ ಆಗಿದ್ರ ಚಿಕ್ಕ ಹುಡುಗ ನಾನು, ಭಯ ಆಗಲ್ವಾ? ತಲೆ ಹರಟೆ ಸಾಕು. ಏನ್ ನೀನ್ ಒಬ್ನೇ ಬಂದಿದ್ಯಾ? ಮುತ್ತು ಮಾವ ಎಲ್ಲಿ? ಮಾವ 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 ಎಲ್ಲಿ? ಒಂದ್ ನಿಮಿಷ ಏನ್ರಮ್ಮ ನೀವಿಲ್ಲಿದ್ದೀರಾ? ದೇವಸ್ಥಾನಕ್ಕೆ ಹೋಗಿಲ್ವಾ? ಓ, ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ್ಬಿಟ್ರಾ? ನೀವು ಬಂದಿದ್ದೀರಾ ಅಂದಮೇಲೆ ನಮ್ ಬೆಳ್ಳಿನೂ ಬಂದಿರ್ಬೇಕು. ಬೆಳ್ಳಿ ಬೆಳ್ಳಿ ತಗವಾ ತಗವಾ. ಇಲ್ಲ, ಅವಳು ಬಂದಿಲ್ಲ. ಬಂದಿಲ್ವಾ? ಯಾಕೆ? ಅದೆಲ್ಲ ಬಿಡು. ಮುತ್ತು ಮಾವ ಎಲ್ಲಿ? ನಾನು ಅವ್ರನ್ನ ನೋಡ್ಬೇಕು, ಮಾತಾಡಿಸ್ಬೇಕು. ಎಲ್ಲಿದ್ದಾರೆ ಹೇಳು? ನನ್ನನ್ನು ಕೇಳಿದ್ರೆ ನಿಮ್ ಫ್ರೆಂಡ್ಸ್ನ ಕೇಳಿ ಹೇಳ್ತಾರೆ. ಅವ್ರನ್ನ ಯಾಕೆ? ನಾನು ಮುತ್ತನ್ ದೇವಸ್ಥಾನದಲ್ಲಿ ಡ್ರಾಪ್ ಮಾಡಿ ಬಂದೆ. ಅವನು ಅಲ್ಲಿದ್ದಾನೋ ಇಲ್ವೋ ಅಂತ ಅವ್ರಿಗೆ ತಾನೇ ಗೊತ್ತಿರೋದು. ಏನು, ಮುತ್ತು ಮಾವ ದೇವಸ್ಥಾನದಲ್ಲಿದ್ದಾರ? ಆಹಾ, ಮುತ್ತು ಮಾವ ದೇವಸ್ಥಾನದಲ್ಲಿದ್ದಾನ? ಬೆಳ್ಳಿನೂ ದೇವಸ್ಥಾನದಲ್ಲಿ? ಗಂಡು ಹೆಣ್ಣು ದೇವಸ್ಥಾನದಲ್ಲಿ ದೇವರ ಸನ್ನಿಧಿಲಿ ಒಬ್ಬರೇ ಕೂತ್ಕೊಂಡು ಏಕಾಂತದಲ್ಲಿ ಮಾತಾಡ್ತಾ ಇರ್ತಾರೆ. ಅಡಡಡ, ಏನು ಸನ್ನಿವೇಶ ಇದು ಅಲ್ವಾ ಬಾಯ್ ಅವ್ರೆ? ಫಸ್ಟ್ ಹೋಗಿ ಗಾಡಿಲಿ ಗಂಡು ಹೆಣ್ಣ ಕರ್ಕೊಂಡ್ಬಿಡ್ಬೇಕು ಅಲ್ವಾ? ಯಾವ್ದ್ರಲ್ಲಿ ಹೋಗೋದು? ಇನ್ಯಾವುದ್ರಲ್ಲಿ? ಇದೆಯಲ್ಲ ಕಾರು. ಸರಿ, ನಿನ್ ಜೊತೆ ನಾವು ಬರ್ತೀವಿ, ನಡಿ. ಇದೇನಿದು ಸಡನ್ ಆಗಿ ಮಾತು ಬದಲಾಗ್ತಾ ಇದೆ? ವಾಟ್ ಇಸ್ ದ ಮ್ಯಾಟರ್? ಅದೆಲ್ಲ ನಿನಗ್ಯಾಕೆ? ನಾವು ಬರ್ತೀವಿ ಅಂದ್ರೆ ಬರ್ತೀವಿ ಅಷ್ಟೇ. ಹೋಗು, ಕೀ ತಗೊಂಡ್ ಬಾ. ಈ ಚಂದ್ರನ ನೋಡಬಾರ್ದು ಅಂತಾನೆ ಕರೆಕ್ಟ್ ಬಂದಿದೆ ನೋಡಿ. ಆದ್ರೂ ನಿನ್ ಮುಖದಲ್ಲಿ ಚಂದ್ರನ್ ಹೊಳಪಿದೆ. ಏನ್ ಮಾವ, ಬರ್ತಾ ಬರ್ತಾ ಕವಿ ಆಗಕ್ಕೆ ಹೊರಟಿದ್ದೀರಾ? ಚಂದ್ರ ಅಂತೀರಾ, ಮುಂಗುರುಳು ಅಂತೀರಾ, ಈ ನಡುವೆ ತುಂಬಾ ಒಕ್ಟೊಕ್ಟಾಗಿ ಮಾತಾಡ್ತಿದ್ದೀರಾ. ಏನ್ ಸಮಾಚಾರ? ಅದ್ಬಿಡು, ನೀನ್ ಊಟ ಮಾಡಿದ್ಯಾ?
ಇಲ್ಲ ಮಾವ, ಎಲ್ಲ ಕೆಲಸ ಮುಗಿಸಿ ಒಟ್ಟಿಗೆ ಹೋಗೋಣ ಅನ್ಕೊಂಡೆ, ಆದ್ರೆ ಮಾಯಕನ್ ಫ್ರೆಂಡ್ಸ್ ಇನ್ನೂ ಬಂದೇ ಇಲ್ಲ. ಅಲ್ಲಿಗೆ ಸರಿ ಹೋಯ್ತು. ನಾವೆಲ್ಲರೂ ಹೋಗಿ ಊಟ ಮಾಡೋ ಅಷ್ಟರಲ್ಲಿ ಬೆಳಗ್ಗೆ ಆಗಿರುತ್ತೆ. ಅಂದ್ರೆ ನೀವಿನ್ನೂ ಊಟ ಮಾಡಿಲ್ವಾ ಮಾವ? ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಹುಟ್ಟ ಬದ್ದಿನಾನು ಊಟ ಮಾಡ್ಲಿಲ್ವಾ ಮಾವ? ಒಂದ್ ನಿಮಿಷ ಇರಿ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಈ ಮಾವ ಅಶ್ವು ಅಂತ ಹೇಳಿದ ತಕ್ಷಣ ಇಲ್ಲೇ ಒಲೆ ಇಟ್ಟು ಅಡ್ಗೆ ಮಾಡೋ ತರ ಇದೆಯಾ? ನಾನು ನನ್ನ ಹೊಟ್ಟೆ ಹಸುವನ್ನ ತಡಿತೀನಿ ಮಾವ, ಆದ್ರೆ ನೀವ್ ಹೊಟ್ಟೆ ಹಸ್ಕೊಂಡಿರೋದನ್ನ ನೋಡಕ್ ನನ್ ಕೈಲಿ ಆಗಲ್ಲ. ಅಷ್ಟೆಲ್ಲ ಏನ್ ಸಹಾಯ ಬೇಡ, ಒಂದ್ ನಿಮಿಷ ಇರು, ಬಂದೆ. ನೀವು ಮಾಡಿರೋ ಕೆಲಸ ನೋಡಿ. ಮುತ್ತು ಮಾವ ಬೆಳ್ಳಿ ಇಬ್ರು ದೇವಸ್ಥಾನದಲ್ಲಿ ಲಾಕ್ ಮಾಡಿ ಬಂದಿದ್ದೀರಾ. ಒಳಗಡೆ ಯಾರಿದ್ದಾರೆ ಯಾರಿಲ್ಲ ಅಂತ ನೋಡ್ಕೊಂಡು ಬರ್ಬೇಕು ತಾನೆ. ಎಲ್ಲ ಆಗಿದ್ದು ನಿಮ್ಮಿಂದ. ಮೇಡಮ್, ಅವರಿಂದ ಅಲ್ಲ, ದೇವರಿಂದ ಆಗಿರೋದು. ಹಾ, ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ? ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರೋ ಈ ಷಣ್ಮುಗನು ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ. ತಲಾಟೆ ಮಾಡು ಅಂದ್ರೆ ದಿನ ಇಡೀ ಮಾಡ್ಕೊಂಡು ಕೂತಿರ್ತೀಯ. ಮೊದಲು ದೇವಸ್ಥಾನಕ್ಕೆ ನಡಿ. ಪ್ಲೀಸ್ ಕಾಮ್ ಮೇಡಮ್. ಅರೆ ಮಾವ, ಇದೆಲ್ಲಿ ಸಿಕ್ತು ನಿಮ್ಗೆ? ಇಲ್ಲೇ ತೋಟದಲ್ಲಿತ್ತು, ತಗೋತೀನಿ. ನೀವು ಚಿಕ್ಕ ವಯಸ್ಸಲ್ಲೂ ಈ ತರ ಹಣ್ಣು ತಂದ್ಕೊಡ್ತಿದ್ರಿ ಮಾವ. ಅವತ್ತಿಂದ ಇವತ್ತಿನವರೆಗೂ ನಿಮ್ ಪ್ರೀತಿ ಮಾತ್ರ ಕಮ್ಮಿ ಆಗಿಲ್ಲ. ತಗೋ. ನೀವು ತಿಂದೆ ನಾನು ಯಾವತ್ತಾದ್ರೂ ತಿಂದಿದ್ದೀನ ಮಾವ? ತಗೊಳ್ಳಿ ಮಾವ. ಯಾರೂ ಇಲ್ದೇ ಇದ್ರು ಯಾಕೆ ಇಷ್ಟೊಂದು ನಾಚ್ಕೊಳ್ತಿದ್ಯಾ? ಯಾರಿದ್ರು ಇಲ್ಲದೆ ಇದ್ರು ನೀವಿದ್ರೆ ನನಗೆ ನಾಚಿಕೆ ಆಗೇ ಆಗತ್ತೆ ಮಾವ. ಅದು ನಿಮಗೆ ಅರ್ಥ ಆಗಲ್ಲ ಬಿಡಿ. ಎಲ್ಲಿ ಆ ಮಾಡು. ನೀವು ಹೀಗೆ ತಿನ್ನಿಸ್ತಿದ್ರೆ ನಾನು ಮತ್ತೆ ಚಿಕ್ಕ ವಯಸ್ಸಿನ ನೆನಪಿಗೆ ಹೊರಟೋಗ್ತೀನಿ ಮಾವ. ನೀನ್ ಹೋದ್ರೆ ಹೇಗೆ ವಾಪಸ್ ಕರ್ಕೊಂಡು ಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾವ, ಅಲ್ಲಿ ದೇವ್ರ ಫೋಟೋಗೆ ಒಣಗೋಗಿರೋ ಹೂವನೇ ಇದೆ, ನಾವು ಹೋಗಿ ಬದಲಾಯಿಸೋಣವಾ? ಅದನ್ನ ಕೇಳ್ಬೇಕಾ? ನಡಿ. ಅಯ್ಯಯ್ಯೋ, ಈ ಹೂವನೇ ಸಿಕ್ತಿಲ್ವಲ್ಲ, ಏನ್ ಮಾಡ್ಲಿ? ಬೆಳ್ಳಿ,
ಏನ್ ಲಾಂಗ್ ಜಂಪ್ ಹೈ ಜಂಪ್ ಮಾಡ್ತಿದ್ಯಾ? ಮತ್ತೆ ಇವಾಗ ಹೇಗ್ ಮಾವ ಹೂವು ತೆಗಿಯೋದು? ನಾನು ತಕ್ಕೊಡ್ತೀನಿ, ಈ ಕಡೆ ಬಾ ಬಿಳಿ. ಯಾಕೆ ನಗ್ತಿದ್ಯಾ? ನೀವು ಲಾಂಗ್ ಜಂಪು ಹೈ ಜಂಪು ಮಾಡ್ತಿದ್ದೀರಾ? ಸರಿ, ಒಂದ್ ಕೆಲ್ಸ ಮಾಡು, ನೀನ್ ನನ್ ಮೇಲೆ ಕೂತ್ಕೋ, ಒಟ್ಟಿಗೆ ಹೂವು ತೆಗಿಯೋಣ. ನಿಮ್ಮೇಲ? ಏನಾಗಲ್ಲ ಬೆಳ್ಳಿ, ದೇವ್ರ ಕೆಲ್ಸ ಅಲ್ವಾ, ಬಾ. ಅಪ್ಪ ಬುತ್ತಡ, ಅದು ದೇವ್ರ ಫೋಟೋ ಹೂವು ಎಲ್ಲ ಒಣಗೋಗಿತ್ತು, ಅದಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಗೊತ್ತು. ನಾವು ಕ್ವಶನ್ನೇ ಕೇಳಲಿಲ್ಲ, ನೀವೇ ಉತ್ತರ ಕೊಡ್ತಾ ಇದ್ದೀರಾ. ಅದೇನಾ ಬಿಡಿಪ್ಪ, ಅರ್ಥ ಆಯ್ತು ಬಿಡಿ. ಅಲ್ಲ ಭಾವನಾ, ಇಲ್ಲಿಂದ ಹೋಗ್ಬೇಕಾದ್ರೆ ಗೇಟ್ ಲಾಕ್ ಮಾಡ್ಕೊಂಡು ಹೋಗಿದ್ಯಲ್ಲ, ಸ್ವಲ್ಪನಾದ್ರೂ ಸೆನ್ಸ್ ಬೇಡವಾ? ಇಲ್ಲ ಸರ್, ಬೆಳ್ಳಿ ಒಬ್ಳೇ ಇರ್ತಾಳೆ, ಬೇಗ ಬಂದ್ಬಿಡೋಣ ಅಂತ ಹೋದ್ವಿ, ಆದ್ರೆ ಲೇಟ್ ಆಗೋಯ್ತು. ಮುತ್ತು, ಇವತ್ತು ನೀವಿಬ್ರು ಸಿಗಾಕೊಂಡಿದ್ದೀರಲ್ಲ, ಅದು ವಿಶೇಷ ಅಂದ್ರೆ. ಅಯ್ಯೋ, ಅದಕ್ಕಿಂತ ವಿಶೇಷ ಇನ್ನೊಂದಿದೆ. ಅದೇನು ಗೊತ್ತಾ? ಇವತ್ತು ಮುತ್ತು ಮಾವನ್ ಹುಟ್ಟಬ್ಬ. ಓ, ಹ್ಯಾಪಿ ಬರ್ಡೇ ಮುತ್ತು. ಲೈಟು ಬರ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮಾವ. ವಿಶ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಆದ್ರೆ ಹೇಳಬೇಕು ಅಂದ್ರೆ ನನ್ನ ಬರ್ತ್ಡೇನ ಯಾವತ್ತೂ ಈ ರೀತಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ಅಂಥದ್ದೇನಾಯ್ತು ಮುತ್ತಣ್ಣ? ಬೆಳ್ಳಿ ನನಗೆ 12 ಗಂಟೆಗೆ ವಿಶ್ ಮಾಡಬೇಕು ಅಂತ ಕಾಯ್ತಿದ್ಲ, ಅದೇ ಟೈಮ್ಗೆ ಕರೆಂಟ್ ಬೇರೆ ಹೊರಟೋಯ್ತು. ಅಲ್ಲಿ ನೋಡಿದ್ರೆ ಯಾರೋ ತಂಬಿಟ್ಟಲ್ಲಿ ದೀಪ ಮಾಡಿಟ್ಟಿದ್ರು, ಅದನ್ನೇ ಕೇಕ್ ತರ ತಂದು ಸೆಲೆಬ್ರೇಟ್ ಮಾಡಿ ನನಗೆ ಸ್ವೀಟ್ ತಿನ್ಸಿದ್ಲು. ಅಪ್ಪ ನೋಡಪ್ಪ, ಬೆಳ್ಳಿನ ಸೂಪರ್ ಬೆಳ್ಳಿ. ನೀನು ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಹುಟ್ಟದಬ್ಬ ಆಚರಿಸ್ಕೊಂಡಿದ್ಯಲ್ಲ, ಸೂಪರ್ ಸೂಪರ್ ಅಲ್ಲ ಮುತ್ತು? ಮನೇಲಿ ಸ್ವಾತಿ ಕಾಯ್ತಿರ್ತಾಳೆ, ಈಗಾಗ್ಲೇ ಲೇಟ್ ಆಗ್ಬಿಟ್ಟಿದೆ, ಆಮೇಲೆ ಮನೆಗೆ ಹೋದ್ರೆ ಅಷ್ಟೇ. ಬಾ ಬಿಳಿ. ಜೋಪಾನ ಜೋಕೆ ಜೋಪಾನ ನನ್ನ ಹೃದಯ ಬಾ. ಕಳ್ಳ ಬಂದ ಜೋಪಾನ. ಸೋತೇನಾ ಪೂರ್ತಿ ಸೋತೇನಾ ಇವನ ನಡತೆ
ಇದೇನೇ ಮಾಯಾ, ನಿಮ್ಮ ಮಾವಂಗೆ ನೀನೇ ಫಸ್ಟ್ ವಿಶ್ ಮಾಡಬೇಕು ಅನ್ಕೊಂಡಿದ್ದೆ. ನಿನ್ನ ಆಸೆ ಎಲ್ಲ ನುಚ್ಚು ನೂರಾಗೋಯ್ತಲ್ಲೇ. ನನ್ನ ಆಸೆಗೆ ಬೆಂಕಿ ಇಟ್ಟವ್ರ ಆಸೆ ನೆರವೇರ್ದೇ ಹೋಗಿ ಮಾಡೋದೇ ಈ ಮಾಯನ ಕೆಲಸ. ಆ ಬೆಳ್ಳಿನ ಇವತ್ತು ಪೂರ್ತಿ ಹೇಗೆ ಅಳಿಸ್ತೀನಿ ಅಂತ ನೋಡ್ತೀರಿ. ಕೇಕ್ ಇಟ್ಕೊಂಡು ಕಾಯ್ತಿದ್ಲು ಅನ್ಸುತ್ತೆ. ಅವಳ ಆಸೆನೆಲ್ಲ ನಿರಾಸೆ ಮಾಡಿದೆ. ಎಲ್ಲ ಹೆಣ್ಮಕ್ಳಿಗೂ ತನ್ನ ಅಪ್ಪನೇ ಮೊದಲನೇ ಹೀರೋ ಮಾವ. ಇವತ್ತು ಅವಳು ಅನ್ಕೊಂಡಿದ್ದು ನಡೀದೇ ಇರ್ಬೋದು, ಆದರೆ ಇನ್ನು ಮುಂದೆ ಅವಳು ಏನೇನು ಅನ್ಕೋತಾಳೋ ಅವೆಲ್ಲನೂ ನೆರವೇರೋ ಹಾಗೆ ಮಾಡಬೇಕು ಮಾವ. ಇದನ್ನೆಲ್ಲ ಅವಳಿಗೆ ಹೇಗೆ ಹೇಳೋದು? ನಾವಿದ್ದಿದ್ದ ಪರಿಸ್ಥಿತಿ ಅವಳಿಗೆ ಅರ್ಥ ಆಗುತ್ತಾ? ಸ್ವಾತಿ ಎಲ್ಲ ಮಕ್ಕಳ ಥರ ಅಲ್ಲ ಮಾವ. ನಾವು ಇದ್ದಿದ್ದ ಪರಿಸ್ಥಿತಿನ ಅವಳಿಗೆ ಹೇಳಿದ್ರೆ ಅವಳು ಖಂಡಿತ ಅರ್ಥ ಮಾಡ್ಕೋತಾಳೆ. ಆ ನಂಬಿಕೆ ನನಗಿದೆ. ನೀವು ಧೈರ್ಯವಾಗಿ ಹೋಗಿ, ನಾನು ಎಲ್ಲ ನೋಡ್ಕೋತೀನಿ. ಆದರೂ